ಇದ್ರ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗುತ್ತೆ. ಯಾಕಂದರೆ ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು, ವಿಚಿತ್ರ, ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳು. ಪ್ರಜ್ವಲ್ ರೇವಣ್ಣದಿರ್ಬೋದು, ನಮ್ಮ ಸೂರಜ್ದಿರ್ಬೋದು, ಯಡಿಯೂರಪ್ಪ ಅವ್ರದ್ದಿರ್ಬೋದು, ಏನು ನಡೀತಾ ಇದೆ ಅಂತಲೇ ತೋರಿಸ್ತಾ ಇಲ್ಲ. ಆಮೇಲೆ ಆಶ್ಚರ್ಯ ಏನಪ್ಪ ಅಂದರೆ, ಅವು ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಏನು ಅನಿಸ್ತಾ ಇಲ್ಲ. ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ, ಅವರು ಆತ್ಮಾವಲೋಕನ ಮಾಡ್ಕೊತಾ ಇದ್ದಾರೆ. ನೀವು ನಮಗೆ ಕೇಳ್ತಾ ಇದ್ದೀರ, ಅವ್ರಿಗೆ ಕೇಳಬೇಕು. ದೊಡ್ಡ ಮನೆತನ, ಎಲ್ಲರೂ ಅಧಿಕಾರದಲ್ಲಿದ್ದಾರೆ, ಅವ್ರ ಮೇಲೆ ಏನು ಅವ್ರ ಮೇಲೆ ಏನು ಜವಾಬ್ದಾರಿ ಇದೆ? ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದಾರೆ? ಇನ್ನೂ ಕೂಡ ಎಕ್ಸ್ಕ್ಯೂಸಸ್ ಕೊಟ್ಕೊಂಡೆ ಓಡಾಡ್ತಾ ಇದ್ದಾರಲ್ಲ. ಯಾವತ್ತನ ಅವ್ರ ಬಾಯಿಂದ ಇಲ್ಲ, ನಾವು ಒಂದು ಜವಾಬ್ದಾರಿ ಕುಟುಂಬದಿಂದ ಬರ್ತಾ ಇದ್ದೀವಿ, ನಮ್ಮ ಕುಟುಂಬದ ಮೇಲೆ ಇರುವಂಥ ಒಂದು ಈ ಕಪ್ ಚುಕ್ಕಿಯನ್ನು ನಾವು ಅಳಿಸೋ ತನಕ ನಾವು ಅಧಿಕಾರ ಬಿಟ್ಟಿರ್ತೀವಿ, ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶ ಹಾಕ್ತೀವಿ, ನಾವು ಮಾದರಿ ನಾಗರಿಕರಾಗ್ತೀವಿ ಅಂತ ಎಲ್ಲೂ ಬರ್ತಾನೆ ಇಲ್ಲ. ಈ ಪ್ರಕರಣಗಳ ಬಗ್ಗೆ ಏನು ಹೇಳೋದೇ ಗೊತ್ತಾಗ್ತಾ ಇಲ್ಲ. ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಲಿ, ದೇವೇಗೌಡರ ಬಗ್ಗೆ ಆಗಲಿ, ರೇವಣ್ಣ ಅವ್ರ ಬಗ್ಗೆ ಆಗಲಿ ಮಾತಾಡೋಕ್ಕೆ ಹೋಗೋದಿಲ್ಲ. ಅವರ ಸ್ವಂತ ವಿವೇಚನಕ್ಕೆ ಅವರೇ ಆತ್ಮಾವಲೋಕನ ಮಾಡ್ಕೊಂಡು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಚಾರ. ಯಾಕಂದರೆ ಅವರನ್ನು ನಂಬ್ಕೊಂಡು ಲಕ್ಷಾಂತರ ಜನ ಅವ್ರ ಪಕ್ಷದವರಿದ್ದಾರೆ, ಅವರಿಗೆ ನಂಬ್ಕೊಂಡು NDA ನಡೀತಾ ಇದೆ, ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ BJP ಅವರ ಸ್ಮಶಾನ ಮೌನ ಯಾಕೆ ಈ ವಿಚಾರಗಳ ಬಗ್ಗೆ ಅಂತ ಗೊತ್ತಾಗ್ತಾ ಇದೆ. ಮಿಕ್ಕಿದ ಟೈಮ್ನೆಲ್ಲ ಜಪ ಮಾಡ್ತಾರೆ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ಮಿಕ್ಕಿದ ಟೈಮ್ನೆಲ್ಲ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಪ್ರಧಾನಮಂತ್ರಿಗಳು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಹೋಗಿ ಸಂವಿಧಾನಕ್ಕೆ ತಲೆಬಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಆದರೆ ಸಂವಿಧಾನ ಉಲ್ಲಂಘನೆ ಆದಾಗ, ಕಾನೂನು ಉಲ್ಲಂಘನೆ ಆದಾಗ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅವರ ಸ್ವಂತ ಪಕ್ಷದವರೇ ಏನು ಈ ಪಾಕ್ಸ್ಕೋ ಕೇಸ್ನಲ್ಲಿದ್ದರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಕೃಷಿ ಇಲಾಖೆಯಿಂದ ನಾವು ಇವತ್ತಿನ ದಿವಸ ಕಬ್ಬು ಕಟಾವು ಯಂತ್ರನ ರಾಜ್ಯ ಸರ್ಕಾರದ ಒಂದು ಹೈಟೆಕ್ ಹಾರ್ವೆಸ್ಟರ್ ಹಬ್ಬನ್ನು ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ. ಈ ಯೋಜನೆ ಅಡಿಯಲ್ಲಿ ಸಾಮಾನ್ಯ ರೈತರಿಗೆ ಶೇಕಡ 50 ಸಹಾಯಧನ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 70 ಸಹಾಯಧನ ಇದೆ. ಕ್ಯಾಪ್ ಇದೆ, 40 ಲಕ್ಷ, 50% ಸಬ್ಸಿಡಿ 40 ಲಕ್ಷ ರೂಪಾಯಿ, 70% ಸಬ್ಸಿಡಿ 50 ಲಕ್ಷ ಕ್ಯಾಪ್ ಇದೆ. ಇದು ನಮ್ಮಲ್ಲಿ ಟೆಂಡರ್ ಆಗಿದ್ದಿದೆ ಸೆಂಟ್ರಲೈಸು, ಅದಕ್ಕೆ 98.5 ಲ್ಯಾಕ್ ಅದರದ್ದು ರೇಟ್ ಇದೆ ಗಾಡಿದು. ಬಟ್ ಬ್ಯಾಂಕ್ ಲೋನ್ ತೊಗೋಬೇಕು ಕಂಪಲ್ಸರಿ. ಅಷ್ಟು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆದ್ರೆ ಅಷ್ಟೇ ನಾವು ಬ್ಯಾಕ್ ಎಂಡೆಡ್ ಸಬ್ಸಿಡಿಯನ್ನು ರೈತರ ಅಕೌಂಟಿಗೆ ಜಮಾ ಮಾಡ್ತೀವಿ. ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಬೇಕು, ಆಮೇಲೆ ವೆಹಿಕಲ್ ಡೆಲಿವರಿ ಆಗ್ತದೆ, ಆನಂತರ ವೆಹಿಕಲ್ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಅವ್ರು ಬ್ಯಾಕ್ ಎಂಡೆಡ್ ಸಬ್ಸಿಡಿ ನಾವು ಬ್ಯಾಂಕಿಗೆ ಕೊಡ್ತೀವಿ. 3 ವರ್ಷ ತನಕ ರೈತರು ಅದರದ್ದು ನಮ್ಮ ಸಬ್ಸಿಡಿ ಬಿಟ್ಟು ಉಳಿಕಿದ ಅಮೌಂಟ್ದು ಬಡ್ಡಿ ಪ್ಲಸ್ ಅಸಲು ಕಟ್ಟಿದರೆ ಅದು ಅಮೌಂಟ್ ಬಂದು ಇದು ಸಬ್ಸಿಡಿ ಬಂದು ಅದಕ್ಕೆ ಜಮಾ ಆಗ್ತದೆ. ಸೊ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಇದೆ. ಕಬ್ಬು ಕಟಾವು ಮಷಿನ್ಗೆ ಅಷ್ಟೇ ಅಲ್ಲ, ಇದು ಎಲ್ಲ ಬೆಳೆ ಕಟಾವು ಮಲ್ಟಿ ಕ್ರಾಪ್ ಹಾರ್ವೆಸ್ಟರ್ ಅಂತೂ ಇದೆ, ಕಮಾಂಡ್ ಹಾರ್ವೆಸ್ಟ್ರು, ಅದಕ್ಕೂ ಸಹಿತ ಇದೇ ರೀತಿಯಾದಂಥ ಸಬ್ಸಿಡಿ ಇದೆ. ರೈತ ಬಾಂಧವರು ಇದರ ಅನುಕೂಲ ಪಡೆಯಬೇಕು. ಇವತ್ತಿನ ದಿವಸ ನಾವು ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಮೃತ ಹಸ್ತದಿಂದ ಎಲ್ಲ ರೈತರಿಗೆ ಏನದಲ್ಲ ಈ ಮಷಿನ್ಗಳನ್ನು ಹಸ್ತಾಂತರ ಮಾಡ್ತಾಯಿದ್ದೀವಿ. 6 ಮಷಿನ್ ಕೊಡ್ತಾಯಿದ್ದೀವಿ ಸರ್. ಅದರಲ್ಲಿ 2 SCP ಫಾರ್ಮರ್ಸ್ ಇದ್ದಾರೆ, 4 ಜನರಲ್ ಫಾರ್ಮರ್ಸ್ ಇದ್ದಾರೆ. SCP ಫಾರ್ಮರ್ಸ್ ಅವರು ಅಫ್ಜಲ್ಪುರದವ್ರು ಒಬ್ಬರಿದ್ದಾರೆ, ಜೇವರ್ಗಿದವ್ರು ಇಬ್ಬರಿದ್ದಾರೆ, ಅಲ್ಲಿಂದ ಚಿಂಚೋಳಿದವ್ರು ಒಬ್ಬರಿದ್ದಾರೆ, ಆಳಂದವ್ರು ಒಬ್ಬರಿದ್ದಾರೆ. ಈ ರೀತಿಯಾಗಿ ನಾವು 6 ಮಷಿನನ್ನು ಕೊಡ್ತಾಯಿದ್ದೀವಿ.
ಏನಾದರೂ ಒಬ್ಬ ನಾಯಕರಿಗೆ ಏನಾದರೂ ಅವಕಾಶ ಸಿಕ್ಕಾಗ ನಾನು ಹಿರಿಯ ನಾಯಕರಾದಂಥ ಗದ್ದೇಶ್ ಅವ್ರ ಜೊತೆ, ಆರ್ಕೆ ಅವ್ರ ಜೊತೆ, ಪ್ರಿಯಾಂಕ ಅವ್ರ ಜೊತೆ ಮಾತನಾಡಿ ಸಮಾಜದಲ್ಲಿ ಏನೇನು ಆಗ್ತಕ್ಕಂಥ ಕೆಲವು ವಿಚಾರಗಳ ತಾವೇನು ತಿಳಿಸಿದ್ರಿ ಅದನ್ನು ಮುಟ್ಲಿಕ್ಕೆ, ಅದನ್ನ ತಾನು ಪಡಿಕೊಳ್ಳಿಕ್ಕೆ ಏನೇನು ಸಾಧ್ಯತೆ ಆ ಕೆಲಸ ನಾನು ತಿಮ್ಮಾಪುರ ನಾನು ಮಾಡ್ತೇನೆ ಅಂತ ತಾವುಗಳು ಇಷ್ಟೊಂದು ಅಕ್ಕರೆ ಪ್ರೀತಿಯಿಂದ ನನ್ನನ್ನು ವೃತ್ತಿದಾರರಿಗೆ ಸನ್ಮಾನ ಮಾಡಿದರು. ನಾನಂತೂ ನನ್ನ ಇಲಾಖೆಯಲ್ಲಿ ಹಲವಾರು ವಿಚಾರಗಳ ಚರ್ಚೆ ಬಂದಿದ್ದರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಯಾಕೆ ನಾನು ಕೇಳಿದಾಗ ರಿಕ್ವೆಸ್ಟ್ ಮಾಡಿಕೊಂಡಾಗ ಈ ಹಿಕ್ಕರಲ್ಲಿ ರಿಸರ್ವೇಷನ್ ಕೊಡಬೇಕು ಹಾಗೆ ಅಂತಕ್ಕಂಥ ಮಾತನ್ನು ನಾನು ಕೇಳಿದ್ರು. ಇನ್ನೂ ಪೂರ್ಣವಾಗಿ ಹೋಗ್ತಾ ಇದ್ರು ಒಂದ್ ಕಡೆ ಕೊಡಬೇಕಲ್ಲ ಅಂತಕ್ಕಂಥ ಮನಸ್ಸು ನಮ್ಮ ಮುಖ್ಯಮಂತ್ರಿಗಳಿಗೆ ಇದೆ. ಸಾಧ್ಯ ಆದರೆ ಹಿಂದುಳಿದ ಜನಾಂಗಕ್ಕೆ ಈ ಲಿಕ್ಕರ್ ಬಿಸ್ನೆಸ್ ಅಲ್ಲಿ ರಿಸರ್ವೇಷನ್ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಈ ಪ್ರೀತಿಗೆ ನಾನೇನೋ ಏನಾದ್ರು ಕೆಲಸ ಮಾಡಿ ಅದೇನು ದೊಡ್ಡದಲ್ಲ. ನಮ್ಮ ಋಣ ಈ ಸಮಾಜದಲ್ಲಿ ಇರ್ತಕ್ಕಂಥ ಆ ಸಮಾಜದ ಋಣ ಏನೇನು ಸಾಧ್ಯ ಇತ್ತು ನನಗೆ ಅವಕಾಶ ಸಿಕ್ಕಾಗ ನಾನು ಮಾಡ್ತೇನೆ. ಆ ವಿಷಯದ ಆಶೀರ್ವಾದ ನನ್ನ ಮೇಲೆ ಇರಲಿ. ನಿಮ್ಮ ಪ್ರೀತಿಗೆ, ನಿಮ್ಮ ಗೌರವಕ್ಕೆ ನಾನು ತೆರವಾಗ್ತೇನೆ. ಸನ್ಮಾನ್ಯ ಶ್ರೀ ನಮ್ಮ ಆಬಕಾರಿ ಸಚಿವರು, ಸರಳ ಸಂಚರಿಕೆಗೆ ಹೆಸರಾದಂಥ ನಾಯಕರು, ಸಾಕಷ್ಟು ವಿವಿಧ ಖಾತೆಗಳಲ್ಲಿ ಮಂತ್ರಿಯಾಗಿ ಹಲವು ಖಾತೆಗಳನ್ನು ನಿಭಾಯಿಸಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಸಾಹೇಬರ ಅಭಿನಂದನಾ ಸಮಾರಂಭದಲ್ಲಿ ಅವರ ಜೊತೆ ನಾನು ಕೂಡ ಬಂದಿದ್ದೇನೆ. ಅದು ಹೂವಿನ ಜೊತೆ ದಾರ ಕೂಡ ಅದೇ ರೀತಿ ನನಗೂ ಕೂಡ ಇವತ್ತು ನಾವು ಸನ್ಮಾನ ಮಾಡಿದ್ದೀರಿ. ತಮ್ಮೆಲ್ಲರಿಗೆ ನಾನು ಕುಟುಂಬದಿಂದ ಧನ್ಯವಾದಗಳು, ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೆ ವೇದಿಕೆ ಮೇಲೆ ಕುರಿತಂತ ಎಲ್ಲ ನಾಯಕರು, ಸನ್ಮಾನ್ಯ ಶ್ರೀ ಶ್ಯಾಮ್ ನಾಟಿಕಾರ್ ಅವರು, ಮತ್ತೆ ಸಹೋದರಿ ನಮ್ಮ 5 ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರು ಆದಂಥ ಸಂಗೀತ ಪರಮೇಶ್ವರ್ ಅವರು, ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ ಗೋಪಾಲ್ ರೆಡ್ಡಿ ಸರ್, ಮತ್ತೆ ಮಿತ್ರರಾದ ಶ್ರೀ ಗೋಪಿಕೃಷ್ಣ ಒಡೆಯರ್ ಅವರು, ಮತ್ತೆ ಪರಮೇಶ್ವರ್ ಅವರು, ವೇದಿಕೆ ಮೇಲೆ ಕೂತಂತ ಎಲ್ಲ ನಾಯಕರು, ರಾಜು ಅವರು, ಮತ್ತೆ ಕಾರ್ತಿಕ್ ಅವರು, ಎಲ್ಲ ನಮ್ಮ ದತ್ತು ಅವರು, ಸಾಕಷ್ಟು ಜನ ಎಲ್ಲ ಮುಖಂಡರು ತಾವೆಲ್ಲರೂ ಕೂಡಿ ಈ ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ರಿ. ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದಿಂದ ಕೃತಜ್ಞತೆಗಳು ಸಲ್ಲಿಸಿದೆ. ಧನ್ಯವಾದಗಳು ಅಂತ ಹೇಳ್ತೇನೆ. ನಾವು ತಾಲೂಕು ವೈಸ್ ನೋಡಿದಾಗ ಈಗ ಲಾಸ್ಟ್ 1 ವೀಕಲ್ಲಿ ಅದೇ ಹೇಳ್ತಾನೆ ಸರ್, ಸ್ವಲ್ಪ ನಮ್ಮ ಹತ್ರ ಮಳೆ ನಿಂತಿದೆ. ಇಷ್ಟು ಒಳ್ಳೆಯದು ಸರ್. ಸಿಂಪ್ಟಮ್ ಅಂದರೆ ಮಳೆ ಬಂದು ಹಸಿಯಾಗಿದೆ ಸರ್, ಮಳೆ ನಿಂತಿರೋದ್ರಿಂದ ಬಿತ್ತನೆ. ಆಮೇಲೆ ರೆಸ್ಟ್ ಆಫ್ ದ ತಾಲೂಕಲ್ಲಿ ಮಳೆ ಆಗ್ತದೆ, ಸ್ವಲ್ಪ ಡಿಲೇಡ್ ಇರ್ತದೆ ಮಾನ್ಸೂನ್. ಹಾಗಾಗಿ ಇದರಲ್ಲಿ ಚಾಲೆಂಜಸ್ ಏನಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಸೀಡ್ಸ್ ಆ್ಯಂಡ್ ಫರ್ಟಿಲೈಸರ್. ಇದು ಕಾಮನ್ ಮಳೆ ಆಗಿರೋದ್ರಿಂದ ದೇರ್ ಇಸ್ ಎ ಶಾರ್ಟೇಜ್ ಆಫ್ ಸೀಡ್ಸ್ ಆ್ಯಂಡ್ ಫರ್ಟಿಲೈಸರ್. ಆಲ್ರೆಡಿ ಫರ್ಟಿಲೈಸರ್ ಶಾರ್ಟೇಜು ಡಿಸ್ಟಿಕಲ್ಲಿ ಅದು ಕಾಣ್ತಾ ಇದೆ. ಆಮೇಲೆ ಈಗ ಫರ್ಟಿಲೈಸರು ದೇ ಆರ್ ಸೆಲ್ಲಿಂಗ್ ಆನ್ ಎಕ್ಸೆಸ್ ರೇಟ್ that you have to come. You see, ಇಲ್ಲಿ ಡೆಪ್ಟಿ ಕಮಿಷನರ್ should take note of this. ಯಾಕಂದ್ರೆ only agriculture department can't control it. You should give direction to all the deputy commissioners and tahsildars. ಯಾರ್ಯಾರು ನಿಮ್ಮ ನಿಗದಿತ ಪ್ರೈಸ್ಗಿಂತ ಜಾಸ್ತಿ
ದರದಲ್ಲಿ ಅವರು ಫರ್ಟಿಲೈಸರ್ ಮಾರ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು. ಕಲಬುರಗಿ ನೆಕ್ಸ್ಟ್ 15 days ವಿ ಮೇ ಗೆಟ್ ರೌಂಡ್ ಅಬೌಟ್ ಒಂದು 80 mm ಮಳೆ ಬರ್ಬೋದು ಅಂತ ಇದೆ ಸರ್. ಫೋರ್ಕಾಸ್ಟಿಂಗ್ ಚೆನ್ನಾಗಿದೆ ಸರ್. ಸೋಯಿಂಗ್ ಆಗ್ತಾ ಇದೆ ಸರ್. ಸೋಯಿಂಗ್ ಆದ್ಮೇಲೆ ಮಳೆ ಬಂದ್ರೆ ಯೂನಿಫಾರ್ಮ್ ಆಗಿ ಜರ್ಮಿನೇಷನ್ ಆಗುತ್ತೆ ಸರ್, ಚೆನ್ನಾಗಿ ಬೆಳೆ ಬರುತ್ತೆ. ಇಮಿಡಿಯೇಟ್ ಆಗಿ ಅಡ್ವಾನ್ಸ್ಡ್ ಸಿಸ್ಟಮ್ ಇದೆ, ಅಡ್ವಾನ್ಸ್ ವಾರ್ನಿಂಗ್ ಸಿಸ್ಟಮ್. ನೀವು ಬಂದ ತಕ್ಷಣ ನೀವು ಪತ್ರಿಕೆ ಪ್ರಕಟಣೆ ಕೊಟ್ಬಿಡಿ. ನಿಮ್ ಕೈಯಲ್ಲಿ ಕೊಡಿ, ನೀವು ಕೊಡಿ, DC ಕೊಡ್ಲಿ, ನನ್ನ ಕೈಯಲ್ಲಿ ಕೊಡಿಸಿ. ಸೊ ದಟ್ ಮ್ಯಾಕ್ಸಿಮಮ್ ಅವೇರ್ನೆಸ್ ಇಸ್ ಸ್ಪ್ರೆಡ್ ಥ್ರೂ ಮೀಡಿಯಾ. ನೀವು ವಾಟ್ಸ್ಆಪ್ ಅಲ್ಲಿ ನಿಮ್ಮ RSK ಅದೆಲ್ಲ ಮಾಡಿ, ಬೇಡ ಅಂತ ಇಲ್ಲ. ಬಟ್ ನಮ್ಗೆ ಇವಾಗ ಅಡ್ವಾನ್ಸ್, ಈಗ ಮೊನ್ನೆ ಇಲ್ಲಿ ಆರೆಂಜ್ ಅಲರ್ಟ್ ಸಿಟಿನಲ್ಲಿ ಇತ್ತು, ಇಮಿಡಿಯೇಟ್ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಕೊಟ್ಟು. ಸೊ ಇಮಿಡಿಯೇಟ್ ಆಗಿ ನಾವು ಕೊಟ್ಟಾಗ ಅಟ್ಲೀಸ್ಟ್ ಬೋತ್ ಕಾರ್ಪೊರೇಷನ್ಸ್ ಇರ್ಬೋದು ಮತ್ತೆ ಸಾರ್ವಜನಿಕರಿಗೂ ಸ್ವಲ್ಪ ಜಾಗೃತಿ ಮೂಡುತ್ತೆ. ಸೊ ಇದನ್ನ ನಾವು ಯೂಸ್ ದಿಸ್ ವೈಸ್ಲಿ. ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಅಕ್ರಮ ಚಟುವಟಿಕೆಗಳು ನಡೀತವೆ. ಎಲ್ಲ ನಮ್ಮ ಸಿಬ್ಬಂದಿಗಳು ಚುನಾವಣೆ ಪ್ರೋಸೆಸ್ನಲ್ಲಿ ಇರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಇಲ್ಲಿಗಲ್ ನಡೀತಾ ಇತ್ತು ಅಂತ ಜನರ ಒಂದು ಆರೋಪನೂ ಇತ್ತು. ಮಾಧ್ಯಮದಲ್ಲಿ ಕೂಡ ಕೆಲವು ಸುದ್ದಿಗಳು ಪ್ರಕಟ ಆಗಿದೆ. ಅದಕ್ಕೋಸ್ಕರ ನಾವು ಕಡಿವಾಣ ಹಾಕಿದ್ವಿ. ಈಗ ನಾವು ಕೆಲವು ನಿರ್ಬಂಧಗಳನ್ನು ಹಾಕಿ, ಕೆಲವು ಕಠಿಣ ಮಾನದಂಡಗಳನ್ನು ಹಾಕಿ ಈಗ ನಾವು ಅಲೌ ಮಾಡ್ತಾ ಇದ್ದೀವಿ. ರಾಯಲ್ಟಿ ಇದಿರ್ಬೋದು ಗೊತ್ತಿದೆ. ಮತ್ತು ಯಾರ್ಯಾರು ಇಲ್ಲಿಗಲ್ ಏನು ಸ್ಟೋರೇಜ್ ಮಾಡ್ತಾ ಇದ್ದಾರೆ ಮತ್ತು ಇಂಥದ್ದು ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಅಗ್ರಿಕಲ್ಚರಲ್ ಲ್ಯಾಂಡ್ನಲ್ಲೆಲ್ಲ, ಅದಕ್ಕೆಲ್ಲನೂ ಕೂಡ ನಾವು ಒಂದು ಪಬ್ಲಿಕ್ ನೋಟಿಸ್ ತಂದು ಅದನ್ನು ನಾವು ಸ್ಟ್ರಿಕ್ಟ್ ಮಾಡಿದ್ದೀವಿ. ಇನ್ನು ಬರುವ ದಿನದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಮರಳು ನೀತಿ ಅಂತ ಜಾರಿಗೆ ಇದೆ, ಆದರೆ ನೀವು ಸ್ಟ್ಯಾಂಡರ್ಡ್ ರೇಟ್ ಅಂತ ಫಿಕ್ಸ್ ಆಗಿದೆ. ಸ್ಟ್ಯಾಂಡರ್ಡ್ ರೇಟ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಫ್ಲಕ್ಚುಯೇಷನ್ ಆಲ್ಸೋ ಅಲ್ಲ. ಸೊ ಈಗ ನೋಡ್ಬೇಕು, ಅದೇ ಈಗ ನಾನು ಹೇಳ್ದಂಗೆ ಸ್ವಲ್ಪ ಚುನಾವಣೆ ಕೋಡ್ ಆಫ್ ಕಾಂಡಕ್ಟ್ ಈಗ ತೆರೆದು ಒಂದು 2 ವಾರ ಆಗಿದೆ ಅಷ್ಟೇ. ಈಗ ಇನ್ನೂ ಒಂದು 15-20 ದಿನದಲ್ಲಿ ಕಮ್ಮಿ ಆಗುತ್ತೆ.